ಬೇಸಿಗೆ ಆರಂಭಕ್ಕೂ ಮುನ್ನವೇ ಹಾಹಾಕಾರ ಎದುರಾಗಿದೆ ಬೆಳಗಾವಿಯಲ್ಲಿ. ಬೆಳಗಾವಿ ನಗರದಲ್ಲಿ ಕುಡಿಯುವ ನೀರಿಗಾಗಿ ಪರದಾಡ್ತಿದ್ದಾರೆ ಜನ. ಡ್ಯಾಂ ಭರ್ತಿಯಾದರೂ ಕೂಡ ಬೆಳಗಾವಿ ನಗರದಲ್ಲಿ ಹಾಹಾಕಾರ. ಹಿಡಕಲ್ ಡ್ಯಾಂ ಮತ್ತು ರಕ್ಕಸಕೊಪ್ಪ ಡ್ಯಾಂ ಭರ್ಪೂರ ಭರ್ತಿ ಇದೆ. ಆದರೆ ಡ್ಯಾಂ ಭರ್ತಿ ಇದ್ರೂ ಕೂಡ ನೀರಿನ ಬವಣೆ ಮಾತ್ರ ತಪ್ತಾ ಇಲ್ಲ. ಅಧಿಕಾರಿಗಳ ಬೇಜವಾಬ್ದಾರಿತನಕ್ಕೆ ಮಹಿಳೆಯರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಮತ್ತು ಈ ಸಲ ರಾಜ್ಯದಾದ್ಯಂತ ಒಳ್ಳೆ ಮಳೆಯಾಗಿದೆ. ಒಳ್ಳೆ ಮಳೆ ಅನ್ನೋದಕ್ಕಿಂತ ಇನ್ನೂ ಜಾಸ್ತಿನೇ ಮಳೆಯಾಗಿದೆ. ಬೆಳಗಾವಿಯಲ್ಲಂತೂ ಕೆರೆ, ಕಟ್ಟೆ, ನದಿ, ಹಳ್ಳ, ಕೊಳ್ಳ ಎಲ್ಲವೂ ತುಂಬಿ ಹರಿತಾ ಇದ್ವು. ಸಾಕಷ್ಟು ಫ್ಲಡ್ ಅಂತ ಪರಿಸ್ಥಿತಿ ಬೇರೆ ಬೇರೆ ಗ್ರಾಮದಲ್ಲಿ ಉಂಟಾಗಿತ್ತು. ಇದೆಲ್ಲದರ ಮಧ್ಯೆ ಈ ಸಿಚುವೇಶನ್ ಕಳೆದು 2-3 ತಿಂಗಳಾಗಿಲ್ಲ. ಆದರೆ ಈಗಲೇ ನೀರಿಗಾಗಿ ಬರ ಅನ್ನುವಂತಹ ಪರಿಸ್ಥಿತಿ ಬೆಳಗಾವಿಯಲ್ಲಿ ನಿರ್ಮಾಣ ಆಗಿದೆ. ನೀರಿಲ್ಲ ಅಂತಲ್ಲ, ಡ್ಯಾಮಲ್ಲಿ ನೀರಿದೆ, ಅಧಿಕಾರಿಗಳು ಅದನ್ನು ಪೂರೈಸ್ತಿಲ್ಲ ಅಂತ ಈ ಜನ ಆಕ್ರೋಶ ವ್ಯಕ್ತಪಡಿಸ್ತಿರೋದು. ಆರ್ಬಿನ್ಗೆ ತಗೊಂಡು ಜಳಕ ಮಾಡೋದೆ, ಬಟ್ಟೆ ತೊಳೆಯೋದೆ, ನೀರು ಕುಡಿಯೋದೆ ಹೆಂಗ್ ಮಾಡ್ಬೇಕ್ರಿ? ಈಗ ಊಟ ಇಲ್ದಿದ್ರೆ ಒಂದು ದಿವಸ ತಡ್ಕೋಬಹುದ್ರಿ, ನೀರಿಲ್ಲ ಅಂದರೆ ತಡ್ಕೊಳಕ್ಕಾಗಲ್ಲ. ಆದರೆ ಇಷ್ಟೊಂದು ನೆಗ್ಲೆಕ್ಟ್ ಯಾರು ಮಾಡಲ್ರಿ. 2 ತಿಂಗಳಾಯ್ತಲ್ಲ ನೀರು ಬಿಟ್ಟು. ಅದಕ್ಕೆ ಏನು ಮಾಡಬೇಕು? ನಾವೇನು ಎಲ್ಲೋಗಿ ಅದೇ ಎಲ್ಲರೂ ಪ್ರಾಣ ಬಿಡ್ಬೇಕ್ರಿ ನೀರಿಗೋಸ್ಕರ ಅಷ್ಟೇ. ಇಷ್ಟೊಂದು ಯಾರೂ ಮಾಡೋದಿಲ್ಲ. ಇಷ್ಟೊಂದು ಅನ್ಯಾಯ ಅಂದರೆ ಎಷ್ಟು ಜಳಕ ಮಾಡೋದು ಬೇಡವಾ? ಮಕ್ಕಳು ಕಾಲೇಜ್ಗೂ ಸ್ಕೂಲ್ಗೂ ಹೋಗೋದು ಹೆಂಗೆ ಹೋಗ್ಬೇಕ್ರಿ? ಮತ್ತು ಜಳಕ ಮಾಡಿರೋ ತಾನೇ ಅವ್ರಿಗೂ ಹೋಗೋಕೆ ದಾರಿ ಇರೋದು. ಏನು ಮಾಡ್ಬೇಕು? ಬೆಳಗ್ಗೆ ನಾವು ಹೊರಗಡೆ ದುಡಿಯೋಕೆ ಹೋಗ್ತೀವಿ ರೀ, ಒಂದಿನ ಸಿಗುತ್ತೆ, ಒಂದಿನ ಸಿಗೋದಿಲ್ಲ. ಆದರೆ ಏನು ಮಾಡ್ಬೇಕ್ರಿ? ಹಂಗಿದ್ಮೇಲೆ ಏನು ಮಾಡೋಕ್ಕಾಗುತ್ತೆ ಹೇಳ್ರಿ? 2 ತಿಂಗಳಾಗೈತ್ರಿ. ಅದು ಇನ್ನೂ ರೆಡಿ ಮಾಡಿಲ್ಲ ಅಂದರೆ ಅವ್ರ ಮನೆಯಲ್ಲೇ ಆ ಥರ ಆದರೆ ಅವ್ರು ಹಂಗೆ ಕುತ್ಕೊಳ್ತಾರ. ಏನು ಮಾಡೋದು ಹೇಳ್ರಿ? ಜನ ಬೇಕಲ್ಲ, ಜನ ಯಾವಾಗ ಬೇಕ್ರಿ? ಎಲ್ಲವೂ ಯಾವಾಗಲೂ ಬೇಕು ಜನ. ಬೆಳಗಾವಿಯಿಂದ ಲೈವ್ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಶ್ರೀಕಾಂತ್ ನೀಡ್ತಾರೆ. ಶ್ರೀಕಾಂತ್, ನೀರಿಲ್ಲ ಅಂತಲ್ಲ, ಡ್ಯಾಮಲ್ಲಿ ನೀರಿದೆ, ಈ ಜನರಿಗೆ ಕೊಡೋಕೆ ಏನು ಪ್ರಾಬ್ಲಮ್ ಅಂತೆ? ನೋಡಿ ಸಭಾ, ಈ ಬಾರಿ ಬೆಳಗಾವಿ ಜಿಲ್ಲೆಯಲ್ಲಿ ಅತಿವೃಷ್ಟಿಯಾಗಿರುವಂಥದ್ದು. ಹಾಗಾಗಿ ಬೆಳಗಾವಿ ನಗರಕ್ಕೆ ನೀರು ಪೂರೈಕೆ ಮಾಡ್ತಕ್ಕಂಥ ಹಿಡಕಲ್ ಜಲಾಶಯ ಹಾಗೆಯೇ ರಕ್ಕಸಕೊಪ್ಪ ಜಲಾಶಯ ಏನಿದೆ, ಈ 2 ಜಲಾಶಯ ತುಂಬಿರುವಂಥದ್ದು. ಹಾಗಾಗಿ ಈ ಬಾರಿ ಬಹುತೇಕ ಏನಂತಂದರೆ ಬೆಳಗಾವಿ ನಗರಕ್ಕೆ ಏನಂತಂದರೆ ನೀರು ಪೂರೈಕೆ ಯಾವುದೇ ಕಾರಣಕ್ಕೂ ನಿಲ್ಲೋದಿಲ್ಲ, ಜೊತೆಗೆ ಯಾವುದೇ ವ್ಯತ್ಯಯ ಆಗೋದಿಲ್ಲ ಅನ್ನೋ ಒಂದು ವಿಚಾರ ಏನಂತಂದರೆ ಎಲ್ಲರಿಗೂ ಗೊತ್ತಿರುವಂಥ ವಿಚಾರ. ಆದರೆ ಈಗ ಏನಂತಂದರೆ ಬೆಳಗಾವಿ ನಗರದಲ್ಲಿರ್ತಕ್ಕಂಥ ಮಜ್ಗಾವ್ ಅನ್ನೋ ಏನು ಬಡಾವಣೆ ಏನಿದೆ, ಆ ಬಡಾವಣೆಯಲ್ಲಿ ಈಗ ಏನು ಬೇಸಿಗೆ ಈಗಲೇ ಏನಂತಂದರೆ ಆರಂಭಗೊಂಡಿದೆ. ಈಗಲೇ ಏನಂತಂದರೆ ಆ ಏನು ಬಡಾವಣೆ ಏನಿದೆ, ಆ ಬಡಾವಣೆಯಲ್ಲಿ ನೀರಿನ ಹಾಹಾಕಾರ ಉಂಟಾಗಿದೆ. ಕಳೆದ 15 ದಿನಕ್ಕೊಮ್ಮೆ ಏನಂತಂದರೆ ಆ ಒಂದು ಬಡಾವಣೆಗೆ ನೀರನ್ನು ಪೂರೈಕೆ ಮಾಡಲಾಗ್ತಾ ಇತ್ತು. ಆದರೆ ಈಗ ಏನಂತಂದರೆ ಆ ಏನು ನೀರು ಪೂರೈಕೆ ಮಾಡ್ತಕ್ಕಂಥ ಟ್ಯಾಂಕರ್ ಏನಿದೆ, ಆ ಟ್ಯಾಂಕರ್ಗಳು ಮತ್ತು ನೀರು ಸಪ್ಲೈ ಆಗ್ತಕ್ಕಂಥ ಪೈಪ್ಲೈನ್ ಏನಿದೆ ಸಂಪೂರ್ಣವಾಗಿ ಬಂದ್ ಆಗಿರೋದ್ರಿಂದ ಕಳೆದ 15 ದಿನಗಳಿಂದ ಆ ಒಂದು ಮಜ್ಗಾವ್ಗೆ ನೀರು ಪೂರೈಕೆ ಆಗ್ತಾ ಇಲ್ಲ. ಹಾಗಾಗಿ ಜನರು ಏನಂತಂದರೆ ಪಕ್ಕದಲ್ಲಿರ್ತಕ್ಕಂಥ ಏನು ವಡಗಾಂವ್ ಆಗಿರ್ಬೋದು, ಬೇರೆ ಬೇರೆ ಏನಂತಂದ್ರೆ ಬಡಾವಣೆ ಏನಿದೆ, ಆ ಬಡಾವಣೆಗಳಿಗೆ ಹೋಗಿ ನೀರು ತರಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅದರ ಜೊತೆಗೆ ಏನಂತಂದರೆ ಏನು ಹಣ ಕೊಟ್ಟು ನೀರನ್ನು ಖರೀದಿ ಮಾಡಬೇಕಾದಂಥ ಪರಿಸ್ಥಿತಿ ಅಲ್ಲಿನ ಜನರಿಗೆ ಬಂದೊದಗಿದೆ. ಹಾಗಾಗಿ ಅಲ್ಲಿರ್ತಕ್ಕಂಥ ಜನರು ಈಗ ನಿತ್ಯವೂ ಸಹ ಏನಂತಂದರೆ ಜನಪ್ರತಿನಿಧಿಗಳಿಗೆ ಹಾಗೆಯೇ ಅಧಿಕಾರಿಗಳಿಗೆ ಹಿಡಿಶಾಪವನ್ನು ಹಾಕಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾಕಂತಂದರೆ ಮಜ್ಗಾಂವ್ ಗ್ರಾಮದಲ್ಲಿ ಭಾಳಷ್ಟು ಕೂಲಿ ಕಾರ್ಮಿಕರು ಇರುವಂಥದ್ದು. ಅವರೆಲ್ಲರೂ ಸಹ ಬೆಳಗಾವಿ ನಗರಕ್ಕೆ ಏನಂತಂದರೆ ಕೂಲಿ ಹರಿಸಿ ಏನಂತಂದರೆ ಬರ್ತಾರೆ. ಅಂಥ ಸಂದರ್ಭದಲ್ಲಿ ಈ ನೀರು ಸಂಗ್ರಹ ಏನಿದೆ ಅವರಿಗೆ ಏನಂತಂದರೆ ಭಾಳಷ್ಟು ಕಷ್ಟವಾಗಿ ಪರಿಣಮಿಸಿದೆ. ಯಾಕಂತಂದರೆ ಕೆಲಸ ಬಿಟ್ಟು ಏನಂತಂದರೆ ನೀರು ಸಂಗ್ರಹಿಸಬೇಕಾದಂಥ ಅನಿವಾರ್ಯ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈಗಲಾದರೂ ಸಹ ಏನಂತಂದರೆ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಈ ಸಮರ್ಪಕವಾಗಿ ಈ ಬಡಾವಣೆಗೆ ನೀರು ಪೂರೈಕೆ ಮಾಡಬೇಕಾಗಿದೆ. ಸಭಾ, ಥ್ಯಾಂಕ್ ಯು ಶ್ರೀಕಾಂತ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.